ಹಾಯ್ ಹಲೋ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 3ನೇ ಎಕ್ಸಾಮ್ನ ರಿಸಲ್ಟನ್ನು ಯಾವಾಗ ಪ್ರಕಟಿಸ್ತಾರೆ ಮತ್ತು ಇವ್ಯಾಲ್ಯೂಷನ್ ಪ್ರಕ್ರಿಯೆ ಎಲ್ಲಿಯವರೆಗೆ ಬಂದಿದೆ ಅಂತ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಬಹಳ ದಿನಗಳಿಂದ ವಿಡಿಯೋ ಕೂಡ ಬರ್ತಾ ಇರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಮಗೂ ಕೂಡ ಕಾಲೇಜಿನ ಕಾಲೇಜಿನ ಒಂದು ಕಾರ್ಯಕ್ಷಮತೆಗಳು ಜಾಸ್ತಿ ಇರೋದ್ರಿಂದ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಂದು ಬಹಳ ದೊಡ್ಡ ಗ್ಯಾಪ್ ಅಂತಲೇ ಹೇಳ್ಬೋದು. 23ರಿಂದ 24 ದಿನಗಳ ಕಾಲ ವಿಡಿಯೋಗಳು ನಿಂತಿದ್ವು. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಕೂಡ ಆಗಿರಬಹುದು. ಯಾಕಂದರೆ ಸೆಕೆಂಡ್ PUC ರಿಸಲ್ಟ್ನ ಬಗ್ಗೆ, 2 ಅಥವಾ 3ನೇ ಎಕ್ಸಾಮ್ ರಿಸಲ್ಟ್ನ ಬಗ್ಗೆ ಹಲವಾರು ಗೊಂದಲ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಏನೋ ಒಂದು ಮಾಹಿತಿ ತಿಳಿಯದೇ ಕೂಡ ಇರ್ಬೋದು. ಆದರೆ ವಿದ್ಯಾರ್ಥಿಗಳೇ, ನಿಮಗೆ ಸೆಕೆಂಡ್ PUC 3ನೇ ಎಕ್ಸಾಮ್ನ ಇವ್ಯಾಲ್ಯೂಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂಥದ್ದು. ಕೆಲವೊಂದು ಸೆಂಟರ್ಗಳಲ್ಲಿ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿದೆ. ಸೊ ರಿಸಲ್ಟನ್ನು ಯಾವಾಗ ಪಡೆದುಕೊಳ್ಬೋದು ಅಂತಂದರೆ, ಜುಲೈನ ಮೊದಲನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಮೊದಲನೇ ವಾರದಲ್ಲಿ ರಿಸಲ್ಟನ್ನು ಕೊಡ್ತಾರೆ. ಕೆಲವೊಂದು ಕೇಂದ್ರಗಳಲ್ಲಿ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿದೆ. ಲಿಬರಲ್ ಆಗಿ ಮಾಡಿದ್ದಾರೆ. ಯಾವುದೇ ರೀತಿ ಫೇಲ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಕೂಡ ಮಾಡಲ್ಲ. ನೀವು ಲಿಬರಲ್ ಆಗಿದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಮಾರ್ಕ್ಸನ್ನು ಗೇನ್ ಮಾಡ್ಕೊಳ್ಬೇಕಂತ ವಿದ್ಯಾರ್ಥಿಗಳು ಮಾರ್ಕ್ಸ್ ಕೂಡ ಗೇನ್ ಆಗುತ್ತೆ. ಸೊ ಡೋಂಟ್ ವರಿ ಅಂತ ಹೇಳ್ತಾ, ಜುಲೈನ ಮೊದಲನೇ ವಾರದಲ್ಲಿ ನೀವು ರಿಸಲ್ಟನ್ನು ಪಡೆಯಬಹುದಾಗಿದೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ, ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಚಾನಲ್ಗೆ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.